ಏನ್ರಿ ಅಣ್ಣ, ಬರೀ 5 ಲಕ್ಷ ತಂದಿದ್ದೀರಾ? ಬ್ಯಾಲೆನ್ಸ್ 40 ಲಕ್ಷ ಇಲ್ಲಿ. ಸರ್ ಅಡ್ಜಸ್ಟ್ ಆದಂಗೆ ನಾನು ಹೇಗಾದ್ರೂ ತಂದು ಕೊಡ್ತೀನಿ ಸರ್. ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನೇನೋ ಅರ್ಥ ಮಾಡ್ಕೊಳ್ತೀನಿ, ಆದ್ರೆ ನಮ್ಮ ಬಾಸ್ ಕೇಳಬೇಕಲ್ಲ. ಮೊದಲೇ ಟೆನ್ಷನ್ ಪಾರ್ಟಿ. ನಮ್ಮ ಬಾಸ್ ಬಗ್ಗೆ ನಿಮಗೆ ಗೊತ್ತಲ್ಲ. ಇದು ನಾರ್ಮಲ್ ಆಗಿರೋ ಜ್ವರ ಅಲ್ಲ. ಹಾಗಿದ್ರೆ ವೈರಲ್ ಜ್ವರನ ಡಾಕ್ಟರ್? ಮೊನ್ನೆ ಇವಳು ಗಾರೆ ಕೆಲ್ಸಕ್ಕೆ ಹೋಗಿದ್ಲು. ಆ ಡಸ್ಟಿಗೆ ಏನಾದ್ರೂ ಇನ್ಫೆಕ್ಷನ್ ಆಗಿ ಜ್ವರ ಬಂದಿರ್ಬೋದಾ? ನೀವ್ ಹೇಳೋ ಪ್ರಕಾರ ನೋಡಿದ್ರೆ ಗಾರೆ ಕೆಲಸ ಮಾಡೋರೆಲ್ಲ ದಿನ ಜ್ವರ ಬರ್ಸ್ಕೋಬೇಕಲ್ಲ ಹಾಗಾದ್ರೆ? ಹೌದು, ಲಾಜಿಕ್ ಆಗೇ ಇದೆ. ಇದು ಇನ್ಫೆಕ್ಷನ್ ಇಂದ ಬಂದಿರೋ ಜ್ವರ ಅಲ್ಲ, ಭಯದಿಂದ ಬಂದಿರೋದು. ಇವರು ಏನೋ ನೋಡಿ ತುಂಬಾ ಎದ್ರಿದ್ದಾರೆ. ನೋಡಿ ಈಗಲೂ ಬೆಚ್ಚ ಬೀಳ್ತಿದ್ದಾರೆ. ನಥಿಂಗ್ ಟು ವರಿ, ಇಂಜೆಕ್ಷನ್ ಮಾಡಿದ್ದೀನಿ, ಸ್ವಲ್ಪ ಮೆಡಿಸಿನ್ ಬರ್ಕೊಡ್ತೀನಿ, ಜ್ವರ ಕಮ್ಮಿ ಆಗುತ್ತೆ. ಜ್ವರ ಹೀಗೆ ಕಂಟಿನ್ಯೂ ಆದ್ರೆ ಹೇಳಿ, ಅಡ್ಮಿಟ್ ಮಾಡೋಣ, ಒಂದು ಕೌನ್ಸಿಲಿಂಗು ಕೊಡ್ಸೋಣ. ಸರಿ ಡಾಕ್ಟರ್. ಟೇಕ್ ಕೇರ್ ದೇವಿ. ದೇವಿ, ಏನ್ ಹೆದರಿಕೆ ನಿಂಗೆ? ಯಾವ್ದ್ರ ಬಗ್ಗೆ? ನಾನು ನಿಮ್ಗೆ ಆಗಾಗ ಹೇಳ್ತಿದ್ನಲ್ಲ, ಈ ಮನೇಲಿ ಆತ್ಮಗಳು ಸಂಚಾರ ಮಾಡ್ತವೆ ಅಂತ. ಬಹುಶಃ ದೇವಿ ಆ ಥರದ್ದೇನಾದ್ರೂ ನೋಡಿ ಹೆದರ್ಕೊಂಡಿರ್ಬೋದು. ಚಿಕ್ಕಮ್ಮ, ಹಾಗೆಲ್ಲ ಏನೂ ಇಲ್ಲ. ನೀವು ಸುಮ್ಮನೆ ಅವಳನ್ನ ಭಯ ಪಡಿಸ್ಬೇಡಿ. ಅಯ್ಯೋ, ನಾನು ಹೇಳ್ತಾ ಇರೋದು ಸುಳ್ಳಲ್ಲ ಸಂಜೀವ. ನಾನು ಮೊನ್ನೆ ಇವಳು ರೂಮ್ನ ಕ್ಲೀನ್ ಮಾಡಕ್ ಬಂದಿದ್ದಾಗ ನನ್ನ ಬೆನ್ ಹಿಂದೆ ಯಾರೋ ನಿಂತಂಗೆ ನನಗೆ ಅನ್ನಿಸ್ತಾ ಇತ್ತು. ಬಾಮಿನಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಇವಳು ಏನನ್ನ ನೋಡಿ ಹೆದರ್ಕೊಂಡಿದ್ದಾಳೆ. ಮೊನ್ನೆ ನೆಲದ ಮೇಲೆ ಬಿದ್ದಿದ್ಲಂತೆ. ಬಾಮಿನಿ ಹೇಳಿದ್ಲು, ಮೊನ್ನೆ ನೋಡಿದ್ರೆ ಈ ಟೇಬಲ್ ಕೆಳಗೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ಲು. ವಾಶ್ರೂಮ್ ಹೋಗ್ಬೇಕು ಅಂದಾಗ್ಲು, ಅಮ್ಮ ನೀನ್ ಎಲ್ಲೂ ಹೋಗ್ಬೇಡ, ನಾನ್ ಬರೋ ತನಕ ಇಲ್ಲೇ ಇರು ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ದೇವಿ, ನಿನ್ನೆ ರಾತ್ರಿ ನಮ್ಮ ರೂಮ್ ಬಾಗಿಲು ಬರ್ತಿದ್ದು ನೀನೇನಾ? ಸಂಜೀವ, ಈಗೇನ್ ಹೇಳ್ತೀಯಾ? ಇಲ್ಲಿ ಖಂಡಿತ ಆತ್ಮಗಳಿವೆ. ಚಿಕ್ಕಮ್ಮ, ಇದನ್ನೆಲ್ಲ ನಾನು ನಂಬಲ್ಲ. ಆದ್ರೆ ನೀವೆಲ್ಲ ಹೇಳ್ತಿರೋದು ನೋಡಿದ್ರೆ ನಂಗೆ ಕನ್ಫ್ಯೂಸ್ ಆಗ್ತಾ ಇದೆ. ಹಾಗೆಲ್ಲ ಚಾನ್ಸೇ ತಗೊಳಕ್ ಆಗಲ್ಲ ಜೀವ. ಅದ್ರಲ್ಲೂ ಆತ್ಮಗಳ ವಿಷಯದಲ್ಲಂತೂ ರಿಸ್ಕೇ ತಗೊಳ. ಆತ್ಮಗಳೇನಾದ್ರೂ ಒಬ್ರ ಮೇಲೆ ಕಣ್ಣಿಟ್ಬಿಟ್ರೆ ಅವ್ರನ್ನ ಸಾಯಿಸೋ ತನಕ ಬಿಡಲ್ವಂತ. ಇದೆ ಇದೆ, ಇಲ್ಲೇ ಎಲ್ಲೋ ನನ್ನ ಡಾರ್ಲಿಂಗ್ ಬೊಮ್ಮಾಲಿ ಇದೆ. ರಚನಾ,
ಓಪನಿಂಗ್ ಫೈರ್ ಬಿಡ್ತಿದ್ದಾನೆ. ನಮ್ಮ ಹುಡುಗ ಚಿಂದಿ ಎಪ್ಪಿಸ್ತಾನೆ, ನೋಡ್ತಾ ಇರಿ. ಸ್ವಲ್ಪ ಸರಿಯಾಗಿ ನೋಡಿ. ಸರಿಯಾಗಿ ನೋಡ್ತಾ ಇದ್ದೀನಿ. ನನ್ ಮೇಲೆ ಏನೂ ಇಲ್ಲ, ನನ್ ಮೇಲೆ ಏನೂ ಇಲ್ಲ. ಅದನ್ನ ನೀನ್ ಹೇಳಿ ನಾನ್ ತಿಳ್ಕೊಬೇಕಾ? ತಿರ್ಗೋ ತಿರ್ಗೋ. ನೀನಲ್ಲ ಬಿಡು. ನನ್ನ ಮುಖ ನೋಡ್ತಾನೆ ಆ ಕಡೆ ತಿರ್ಕೋತಾ ಇದ್ಯಾ? ಮುಖ ನೋಡು ನೋಡು. ಬೊಮ್ಮಾಲಿ, ನೀ ವದಲ ಬೊಮ್ಮಾಲಿ, ವದಲ. ಬೊಮ್ಮಾಲಿ బాగున్నావా? ಏನ್ ಮಾತಾಡ್ತಿದ್ದೀರಾ ನೀವು? ಬೊಮ್ಮಾಲಿ, ಈ ಗುಲಾಬ್ ಜಾಮೂನ್ ಮಾತೆಲ್ಲ ಈ ಬಂ ಬಂ ಗುರುಜಿ ಹತ್ರ ನಡೆಯಲ್ಲ. ಹೇಳು, ಯಾಕೆ ಬಂದಿದ್ಯಾ ಹೇಳು. ನಾನು ಹುಟ್ಟಾಗಿಂದನೂ ಇಲ್ಲೇ ಇರೋದು. ಜೈ, ಈ ಎಳೆ ವಯಸ್ಸು ಹುಡುಗಿ ಜೊತೆ ಸೇರ್ಕೊಂಡು ಏನ್ ಮಾಡ್ತಾ ಇದ್ಯಾ? ಹೇಳೋದ್ ಅರ್ಥ ಆಗಲ್ವಾ? ಕಾಮಂಗಿ ನನ್ ಮಗನೇ. ಬ್ಯಾಡ್ ವಾಶ್. ಇದು ಮಾತಾಡೋ ಬೊಮ್ಮಾಲಿ ಬೊಲೆ ಖತರ್ನಾಕ್ ಆಗಿದೆ. ನಾನ್ ನಿಮಗ್ ಹೇಗ್ ಹೇಳಿ ಅರ್ಥ ಮಾಡಿಸ್ಬೇಕು? ನನ್ ಮೇಲೆ ಯಾವ ಆತ್ಮನೂ ಇಲ್ಲ. ಗುರುಜಿ, ನಾನ್ ನೋಡ್ ಹಾಗೆ ಇವಳು ನಾರ್ಮಲ್ ಆಗಿದ್ದಾಳೆ. ಇವಳು ಹಾವ ಭಾವ ನಡವಳಿಕೆಯಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಅನ್ವಾಂಟೆಡ್ ಆಗಿ ಡೌಟ್ ಪಡ್ತಾ ಇದೀವಿ ಅನ್ಸುತ್ತೆ ನಂಗೆ. ಒರಿಜಿನಲ್ ಬೆಣ್ಣೆಗಿಂತ ಡೂಪ್ಲಿಕೇಟ್ ಬೆಣ್ಣೆ ಭಾರಿ ಬೆಲೆಗೆ ಸೇಲ್ ಆಗುವಂತ ಕಾಲ ಸ್ವಾಮಿ ಇದು. ತೋರಿಸ್ತೀನಿ ರೀ ಇವಳ ಅಸಲಿ ಮುಖನ. ಬಾರ ಮೈಲಿ, ಬಾರಪ್ಪ. ಇದು ಕುಡಿಯೋ ತೀರ್ಥ ಅಲ್ಲ. ಏನಾದ್ರೂ ಆಗ್ತಾ ಇದೆಯಾ? ಇಲ್ಲ ಗುರುಜಿ. ಇಲ್ಲ ಗುರುಜಿ. ಯಾಕಂದ್ರೆ ನಿಮ್ಮ ಮೈ ಮೇಲೆ ತೆವ್ವ ಇಲ್ಲ, ಅದಕ್ಕೆ ಏನೂ ಆಗ್ತಾ ಇಲ್ಲ. ಹೋಗಿ ನಿಂತ್ಕೊಳ್ಳಿ. ಈಗ ಅಸಲಿ ಬಣ್ಣನ ನಾನ್ ತೋರಿಸ್ತೀನಿ. ಬೊಮ್ಮಾಲಿ, ನೋಡಿ 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 ದೆವ್ವ ಹೇಗೆ ಕುರ್ಚ್ಕೊತಿದೆ ನೋಡಿ 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 ನೋಡಿ. ನೋಡಿ ಒಳಗಿರೋ ಆತ್ಮ ಹೇಗೆ ಕಿರ್ಚ್ಕೊತಾ ಇದೆ ನೋಡಿ ನೋಡಿ. ಬಂತು ಬಂತು, ದೆವ್ವ ಬಂತು ದೆವ್ವ ಬಂತು ನೋಡಿ ನೋಡಿ ನೋಡಿ. ಏನ್ರಿ ಅಣ್ಣ, ಬರೀ 5 ಲಕ್ಷ ತಂದಿದ್ದೀರಾ? ಬ್ಯಾಲೆನ್ಸ್ 40 ಲಕ್ಷ ಇಲ್ಲಿ. ಸರ್ ಅಡ್ಜಸ್ಟ್ ಆದಂಗೆ ನಾನು ಹೇಗಾದ್ರೂ ತಂದು ಕೊಡ್ತೀನಿ ಸರ್. ತುಂಬಾ ಪ್ರಾಬ್ಲಮ್ ಅಲ್ಲಿದ್ದೀನಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನೇನೋ ಅರ್ಥ ಮಾಡ್ಕೊಳ್ತೀನಿ, ಆದ್ರೆ ನಮ್ಮ ಬಾಸ್ ಕೇಳಬೇಕಲ್ಲ. ಮೊದಲೇ ಟೆನ್ಷನ್ ಪಾರ್ಟಿ. ನಮ್ಮ ಬಾಸ್ ಬಗ್ಗೆ ನಿಮ್ಗೆ ಗೊತ್ತಲ್ಲ.
ತಲೆ ಕೆಟ್ರೆ ಸೀದಾ ನಿಮ್ಮ ಅಂಗಡಿ ಕ್ಯಾಶ್ ಕೌಂಟ್ರಲ್ಲೇ ಬಂದು ಕೂತ್ಕೊಬಿಡ್ತಾರ ಅಷ್ಟೇ. ಸರ್ ಇದು ನಮ್ಮ ಮೊದಲನೇ ಡೀಲಿಂಗ್ ಅಲ್ಲ. ಲಾಸ್ಟ್ 5 years ಅಲ್ಲಿ ನಾವು ಬೇಕಾದಷ್ಟು ವ್ಯವಹಾರ ಮಾಡಿದೀವಿ. ಯಾವತ್ತಾದ್ರೂ ಏನಾದ್ರೂ ಪ್ರಾಬ್ಲಮ್ ಆಗಿತ್ತಾ? ಈಗ ಸಿಚುವೇಶನ್ ಸ್ವಲ್ಪ ಟೈಟ್ ಇದೆ ಸರ್. ನಾನು ತುಂಬಾ ಪ್ರಾಬ್ಲಮ್ ಅಲ್ಲಿದ್ದೀನಿ. ಅದಕ್ಕೆ ನಿಮ್ಮ ಹತ್ರ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇರೋದು. ಈಗಾಗಲೇ ಸಾಕಷ್ಟು ಟೈಮ್ ಕೊಟ್ಟಾಗಿದೆ, ಇನ್ಮೇಲೆ ಆಗಲ್ಲ ರೀ. ಅಣ್ಣನಿಗೆ ಅವಾಜ್ ಹಾಕೋಂಗಿದ್ದಾನೆ, ಹೋಗಿ 2 ಮುಖಕ್ಕೆ ಪಂಚ್ ಕೊಟ್ಬಿಡ್ಲಾ? ಕಾಸು ಬಿಸಾಕಿದ್ರೆ ಈ ಕಪಿಲ್ ತರ 100 ನಿಯತ್ತಿನ ನಾಯಿಗಳನ್ನ ಪರ್ಚೇಸ್ ಮಾಡಬಹುದು. ಈಸ್ ದಿ ಒನ್. ಅವನನ್ನೇ ಕೇಸಲ್ಲಿ ಫಿಟ್ ಮಾಡಿ ಹೊಳ ಕಳ್ಸೋಣ. ಇಬ್ರು ಕಳ್ಳರು ಹೊಡೆದಾಡ್ಕೊಳ್ತಿದ್ದಾರೆ, ತಾನ್ಯಾಕೆ ನಡುವೆ ಹೋಗಿ ದುಶ್ಮನ್ ಆಗ್ಲಿ? ನಮ್ ಕೆಲ್ಸ ನಾವು ನೋಡ್ಕೊಳ್ಳೋಣ. ನಿಧಿಗೊಂದು ಫೋನ್ ಮಾಡ್ಬೇಕಿತ್ತು, ಬಾಮ್ನಿ ಅತ್ತನ್ ಕೇಳ್ತೀನಿ. ಎಕ್ಸ್ಕ್ಯೂಸ್ ಮೀ, ನವರಾತ್ರಿ ಹಬ್ಬಕ್ಕೆ ನಿನ್ನ ಕರೆಯೋಣ ಅಂತ ಫೋನ್ ಮಾಡಿ. ಗಿಣಿ ನಂಬರ್ ಇದೆಯಲ್ಲ, ಒಂದ್ಸಲ ಫೋನ್ ಮಾಡಿ ಮಾತಾಡ್ಲಾ? ನಾನೇ ಕಿರಿಕ್ ಪಾರ್ಟಿ ಅಂದ್ರೆ ಅವಳು ನನ್ನನ್ನ ಮೀರ್ಸೋ ಕಿರಿಕ್ಕು. ನಾನು ಅವಳಿಗೆ ಫೋನ್ ಮಾಡೋದು, ಅವಳು ನನಗೆ ಬಾಯಿಗೆ ಬಂದಂಗೆ ಬೈಯೋದು, ಇವೆಲ್ಲ ಬೇಕಾ ನನಗೆ? ನಾನೇ ಯಾಕೆ ಏನೇನೋ ಥಿಂಕ್ ಮಾಡಬೇಕು? ಒಂದ್ಸರಿ ಟ್ರೈ ಮಾಡೋಣ. ಚೆನ್ನಾಗಿ ಮಾತಾಡ್ಸಿದ್ರು ಮಾತಾಡ್ಸ್ಬೋದು, ಹೇಳಕ್ಕಾಗಲ್ಲ. ಇದು ಕಪಿ ನಂಬರ್ ಅಲ್ವಾ? ಅಕ್ಕ ಏನಾದ್ರೂ ಮತ್ತೆ ಕಾಲ್ ಮಾಡ್ತಿದ್ದಾಳಾ? ಹಲೋ, ಯಾರು? ಹಲೋ, ನಾನು ಕಪಿಲ್ ಮಾತಾಡ್ತಿರೋದು. ನನ್ನ ನಂಬರ್ ಸೇವ್ ಇಲ್ವಾ? ನೀನೇನ್ CM PM? ನಿನ್ ನಂಬರ್ನ ಜೋಪಾನ್ವಾಗಿ ಸೇವ್ ಮಾಡ್ಕೊಳೋದಿಕ್ಕೆ. ಆಫ್ಟರ್ ಆಲ್ ನೀನೊಬ್ಬ ಕಪಿ. ಇವಾಗ ಏನಕ್ಕೆ ಕಾಲ್ ಮಾಡಿದ್ಯಾ ಅದನ್ನ ಬೊಗಳು ಫಸ್ಟು. ನೀನೇನ್ ದೊಡ್ಡ ಬ್ಯೂಟಿ, ಅದಕ್ಕೆ ಫೋನ್ ಮಾಡಿದ್ದೀನಿ. ಕೇಳೋದ್ ನೋಡು, ಯಾವುದೋ ಅನ್ನೋನ್ ನಂಬರು ನನ್ನ ಫೋನಲ್ಲಿ ಯಾಕಿದೆ ಅಂತ ಚೆಕ್ ಮಾಡಿದೆ ಅಷ್ಟೇ. ಏಯ್, ಈ ಡಬ್ಬೆಲ್ಲ ನನ್ನ ಹತ್ರ ಬೇಡ. ಅಯ್ಯೋ ನಿಜ ಗಿಣಿ, ನಿನ್ ವಾಯ್ಸ್ ಕೇಳಿದ್ಮೇಲೆನೆ ನೀನು ಅಂತ ಗೊತ್ತಾಗ್ತಿತ್ತು. ಗೊತ್ತಾಯ್ತಲ್ಲ, ಇಡು ಫೋನು.